ಆ್ಯಕ್ಚುಲಿ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿ, ಯೂಶ್ವಲಿ ಎಲ್ಲರೂ ಉಪ್ಪಿಟ್ಟು ಅಂತಂದರೆ ದೂರ ಇರೋದು ಜಾಸ್ತಿ, ಯಾರೂ ಇಷ್ಟಪಡಲ್ಲ. ಆ್ಯಕ್ಚುಲಿ ನಮ್ದೇನು ಅಂತಂದರೆ ಇಲ್ಲಿ ಉಪ್ಪಿಟ್ಟು ಅಂತ ಓಡ್ ಬರೋದು ಆ್ಯಂಡ್ ಮಾಡೋವಂಥ ಫೋರ್ಸ್ ಮಾಡೋದು ಇವಳ್ದು ಬಾಣಲಿ ಕಾಲಿದ ತಕ್ಷಣ ಇಲ್ಲ. ಅದು ಬನ್ನಿ ನೀರು ತಗೊಂಬರೋಣ. ನೀರು ತುಂಬ ಇಂಪಾರ್ಟೆಂಟು ಸಮ್ಮರ್ ಟೈಮು. ತಗೊಬಂದು ಇಟ್ಬಿಟ್ರೆ ಬೆಸ್ಟು. ತಗೊಂಬಂದ್ಬೇಡ ಬನ್ನಿ. ಕೇಳಿಸ್ತಾ ಇದ್ದ ನಿಮಗೆ ಲಕ್ಷ ಇದೇನಾದರೂ ನೀರು ತಗೊಂಬರೋಣ. ಖಾಲಿ ಆದ್ಮೇಲೆ ನೀರು ಖಾಲಿ ಆದ್ಮೇಲೆ ಕೇಳಿಸಿರ್ಬೋದು ಖಂಡಿತ. ಹೌದಾ? ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಬಾಣಲಿ ಕಾಯಕ್ಕೆ ಮುಂಚೆನೇ ಎಣ್ಣೆ ಹಾಕ್ತಾರೆ. ಅದು ನಿಮಗೆ ಚೆನ್ನಾಗಿ ಅನಿಸಲ್ಲ. ಬಾಣಲಿ ಬಿಸಿಯಾಗಿ ಎಣ್ಣೆ ಕಾದಿ ಆಮೇಲೆ ತಗೊಳ್ಳಿ. ಅವಾಗ ನೀವು ವೀಡಿಯೋ ಮಾಡ್ಬೇಕಾದ್ರೆ, ಅಡುಗೆ ಮಾಡ್ಬೇಕಾದ್ರೆ ಜಸ್ಟ್ ಟಿಪ್ಸ್ ಮಾತ್ರ ಹೇಳ್ಬೋದು. ಅದೊಂದು ಆಪ್ಷನ್ ಇದೆ. ಟಿಪ್ಸ್ ಬಂದು ರೆಡಿ ಮಾಡ್ಕೊಂಡು ಇದೇನು ಹಾಕಿದ್ರಿ? ಇದು ಸ್ವಲ್ಪ ಜೀರಿಗೆ ಫ್ಲೇವರ್ಗೆ ಹೆಲ್ತ್ ಒಳ್ಳೆಯದು ಡೈಲಿ ಯೂಸ್ ಮಾಡಿದ್ರೆ. ಸಾಕು ಕುಡಿತಾ ಇದೆ. ಈಗ ಯೂಶಲಿ ಉಪ್ಪಿಟ್ಟು ಅಂತ ಸಾಕು ಎಲ್ಲ ಕಡಲೆಬೇಳೆ ಹಾಕಿ ನೋಡ್ತಾರೆ. ನಿಮ್ಗೆ ಟೇಸ್ಟ್ ಇರಬೇಕಂದ್ರೆ ಇಷ್ಟು ಉದ್ದಿನಬೇಳೆ ಹಾಕ್ಲೇಬೇಕು. ಅಷ್ಟು ಕಮ್ಮಿ ಹಾಕಿದ್ದು. ಉಪ್ಪಿಟ್ಟಲ್ಲಿ ಉಪ್ಪಿಟ್ಟು ಸಿಗುತ್ತಾ ಇಲ್ಲ ಉದ್ದಿನಬೇಳೆ ಸಿಗುತ್ತಾ? ಆಗ್ತಿದೆ ಆಗ್ತಿದೆ ಅಂದಾಗ ಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ. ಯೂಶಲಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಾಗ ಎಲ್ಲರೂ ಉಪ್ಪಿಟ್ಟಾದ್ಮೇಲೆ ಮೇಲೆ ಡಿಸೈನ್ ಹಾಕಕ್ಕೆ ಬಿದ್ದಿರ್ತಾರೆ. ಆ್ಯಕ್ಚುಲಿ ಎಣ್ಣೆ ಜೊತೆ ಹಾಕಿದಾಗ್ಲೇ ಅದು ನಿಮಗೆ ಅದ್ರ ಫ್ಲೇವರ್ ಬಿಡೋದು. ಹೀಗೆ ಮಾಡೋದು. ನೀವು ಹೇಳೋದಕ್ಕೂ ಮುಂಚೆ ಒಂದು ಹೇಳಿದ್ರಲ್ಲ ಉಪ್ಪಿಟ್ಟು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಲಾಸ್ಟ್. ಮತ್ತು ಇದು ಏನು ಅಂತ ನೀವು ಕೇಳ್ಬೋದು. ಶುಂಠಿ ತುರಿದಿಟ್ಕೊಂಡಿರೋದು. ಇದು ಕೂಡ ನಿಮಗೆ ಉಪ್ಪಿಟ್ಟಲ್ಲಿ ಫ್ಲೇವರ್ ಕೊಡುತ್ತೆ. ಮತ್ತು ಇನ್ನೂ ಒಂದು ಕೇಳ್ಬೋದು ನೀವು. ಆಗಲೇ ತೋರಿಸ್ದಂಗೆ ನಾವು ಹಿಂಗೆ ಕ್ಯಾಚ್ ಯೂಸ್ ಮಾಡ್ತೀವಿ. ನೀವು ಸ್ವಲ್ಪ ಹಾಕಿದ್ರು ಕೂಡ ನಿಮ್ಗೆ ನಾರ್ಮಲ್ ಕ್ಯಾಚ್, ನಾರ್ಮಲ್ ಹಿಂಗಿಂತ ಈ ಕ್ಯಾಚಲ್ಲಿ ಏನು ನಿಮಗೆ ವ್ಯತ್ಯಾಸ ಕಾಣಿಸುತ್ತೆ? ನಾರ್ಮಲ್ ಹಿಂಗೆ ನಿಮಗೆ ಫುಲ್ ಪೌಡರ್ ಥರ ಸಿಗುತ್ತೆ. ನೀವು ಗಮನಿಸ್ಬೋದು. ಇದು ನೋಡಿ, ಇದು ಕಲ್ ಥರ ಇದೆ ಪುಡಿ ಪುಡಿ. ಇದರಲ್ಲಿ ಡಿಫ್ರೆನ್ಸ್. ಯಾಕೆ ಮಧ್ಯೆ ಮಾಡಿದ್ರೆ ತರಲೆ ಕ್ವಶನ್ಸ್ ನಮಗೆ ಅಷ್ಟೇ ನಾವು ಕ್ಲಿಯರ್ ಪಿಕ್ಚರ್ ಕೊಡಬೇಕು, ಅವ್ರಿಗೂ ಕ್ಲಾರಿಟಿ ಸಿಗಬೇಕು ಅಂತ ನಾವು ಇಷ್ಟು ಎಫರ್ಟ್ ಹಾಕಿ ಮಾಡ್ತೀವಿ. ಅದು ನಮಗೆ ತರಲೆ ಅಂತ ಅಂದಾಗ ಅವರು ಡಿಸಪಾಯಿಂಟ್ ಆಗೋಗ್ಬೇಕು. ಯಾವ ಥರ ಹೇಳಿದ್ರು ಅಂತ ಕಮೆಂಟ್ ಮಾಡಿದ್ರು ಅವ್ರಿಗೆ ಕ್ಲಾರಿಟಿ ಕೊಡೋ ರಿಪ್ಲೈ ಮಾಡೋ ಥರ. ಏನಂತ ಕೇಳಿದ್ರು ಅವರು? ಅದು ಯಾಕೆ ನೀವು ವೀಡಿಯೋ ಮಾಡ್ತಿರ್ತಲ್ಲ ತರಲೆ ಕ್ವಶನ್ಸ್ ಹೇಳ್ತಾರೆ ಅಂತ. ಅದು ಉಪ್ಪಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ತರಕಾರಿಗಳು ಸಾಫ್ಟ್ ಆಗುತ್ತೆ. ನೀವೇನು ಮಾಡ್ಕೊಂಡ್ರಿ? ಆ್ಯಕ್ಚುಲಿ ನೀವು ಐಫೋನ್ ಕ್ಯಾಮ್ರಾದಲ್ಲಿ ತೆಗಿತಿದ್ರಲ್ಲ, ಅದು ಫೋನ್ ಡೆಡ್ ಆಗೋಯ್ತು. ಸೊ ಅಷ್ಟರಲ್ಲಿ ನಾನು ಏನಂತಾರೆ ಈರುಳ್ಳಿ ಒಂದು 50 to 70 ಫ್ರೈ ಮಾಡಿದ್ದೆ. ಅದಾದ್ಮೇಲೆ ನಾನು ತರಕಾರಿಗಳನ್ನ ಒಂದು 50% ನೀರಲ್ಲಿ ಕುದಿಸಿದ್ದೆ. ಈಗ ಎರಡು ಮಿಕ್ಸ್ ಮಾಡಿದ್ದೀನಿ. ಹೌದು. ಒಂದು 2 ನಿಮಿಷ ಮುಚ್ತೀನಿ. ನಿಮ್ಮ ಒಪಿನಿಯನ್ ಏನು ಇವಳು ಉಪ್ಪಿಟ್ಟು ಬಗ್ಗೆ? ನೀವು ಎಷ್ಟು ಫ್ಯಾನ್ ಆಗಿದ್ದೀರಿ? ಈಗ 1 year ಆಯ್ತು ಆಲ್ಮೋಸ್ಟ್. ಎಷ್ಟು ಟೈಮ್ ಉಪ್ಪಿಟ್ಟು ಮಾಡ್ಕೊತೀರಾ? ಎಷ್ಟು ಟೈಮ್ ನಿಮಗೆ ವಾವ್ ಅಂತ ಅನಿಸಿದೆ? ಉಪ್ಪಿಟ್ಟ ಒಂದು 3-4 ಟೈಮ್ಸ್ ಮಾಡಿದ್ರು. ಮಾಡಿದಾಗ ನೀವೇನು ಅನಿಸುತ್ತೆ ನಿಮಗೆ? ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಓಕೆ. ನೀವು ಕೇಳಿ ಮಾಡಿಸ್ಕೊಳ್ಳೋದು ಎಷ್ಟು ಟೈಮ್? ಇಲ್ಲ, ನಾನು ಕೇಳೇನು ಮಾಡ್ಕೊಳ್ಳಲ್ಲ ಉಪ್ಪಿಟ್ಟಲ್ಲ. ಹೌದಾ? ಮಾಡ್ತಾರೆ. ಇದಕ್ಕಿಂತ ರೈಸೇ ಒಳ್ಳೇದಂತ ನಾನು ರೈಸೇ ಪ್ರಿಫರ್ ಮಾಡ್ತೀನಿ. ರೈಸ್ ಐಟಮ್ಸ್ ನಿಮ್ಗೆ ಇಷ್ಟ ಅಂತ? ಇದಲ್ವಾ ಏನು ಇದು ಏನಂತಾರೆ ಮೈದಾದು ಬೈ ಪ್ರಾಡಕ್ಟ್ ಅನ್ಬೋದು. ಹಾಗೆ ನಿಮ್ಗೆ ರೈಸ್ ಐಟಮಲ್ಲಿ ಅವ್ಳು ಮಾಡೋದು ಏನು ಅಡುಗೆ ಇಷ್ಟ ಆಗುತ್ತೆ? ಎಲ್ಲ ಇಷ್ಟ ಆಗುತ್ತೆ. ಎಲ್ಲ ಇಷ್ಟ ಆಗುತ್ತೆ. ವೈಟ್ ರೈಸ್ ಇಷ್ಟ ಆಗುತ್ತೆ. ಅವ್ರಂದ್ರು ವೈಟ್ ರೈಸ್ ಇಷ್ಟ ಆಗುತ್ತೆ. ಬಿಡಿ ಆಗಿ ಸಾಂಬಾರು ಬಾರಿಸ್ತಾರೆ.
ಅರ್ಧ ಕೆ ಜಿ ಏನು ಈ ಥರ ಖಾಲಿ ಮಾಡ್ತಾರೆ ಅಂತ ಇಲ್ಲ ತಿಂತಾರೆ ಖಾಲಿ ಆಗುತ್ತೆ. ನೆಕ್ಸ್ಟ್ ಟೈಮಿಂದ ಇರೋ ಒಪಿನಿಯನ್ ಕೇಳೋಕೆ ಹೋಗ್ತಾ ಇದ್ದೇನೆ. ಇದೇ ದೊಡ್ಡ ಪಾತ್ರೆ ಅಲ್ಲ ಅಷ್ಟು. ಅಲ್ಲ ಒಂದು ಸ್ವಲ್ಪ ಇದು ಕೇಸರಿ ಮಾಡಬೇಕು. ಚೀಸ್ ಕೇಕ್ ಇದು ಮಾಡಿ ಇದೆಯಲ್ಲ ಸಾಗೆ ಶಾವಿಗೆ ಹಾಕೋದು. ಅದು ತುಪ್ಪ ಖಾಲಿ ಆಯ್ತು ಚಿಕ್ಕದು. ಇಲ್ಲಿ ಮುಗಿತಾ? ಎಷ್ಟು ರವೆ ಹಾಕೊಂಡ್ರಿ ನೀವು? ಅಳತೆ ಹಾಕೊಳ್ಳಿ ಅರ್ಧ ಕೆಜಿ. ಕೈ ಅಳತೆ ನಾನು ಕೈ ಹೇಳ್ತಾ ಇದ್ನಲ್ಲ ಅರ್ಧ ಕೆ ಜಿ. ಅರ್ಧ ಕೆ ಜಿ ರವೆನಾ? ಓಕೆ. ಇವ್ರು ಸ್ಪಾಯ್ಲರ್ಸ್ ಅನಿಸ್ತಾ ಇದೆ. ಇದೆ ಸ್ಪಾಯ್ಲರ್ ಏನಿಲ್ಲ, ನೀವೇ ಕೇಳಿದ್ರಲ್ಲ ಎಷ್ಟು ಅಂತೆ ಅಂತ ಇವಳು ಕೈ ಅಳತೆ ಅಂತ ಹೇಳಕ್ ಬಂದ್ಲ, ಅಷ್ಟರಲ್ಲಿ ಅರ್ಧ ಕೆ ಇಲ್ಲ ಇದು ಕೈ ಹೇಳ್ತಾ ಹೇಳಿದಾಗುತ್ತೆ. ಇದು ನೀವು ಇದರಲ್ಲಿ ಹಾಕ್ಬೇಕು. ನಾವೆಲ್ಲರೂ ಕೈ ಹೇಳ್ತಾನೆ ಹಾಕೋದು. ಇವನ್ ಅವಳದ್ದು ನಾವು ಅವಳ ಕೈನ ಅಳ್ತೇನೋ ಅವ್ರಿಗೆ ಹಾಕಿದ್ದೀವಿ ವಿಡಿಯೋಲಿ. ಇಷ್ಟು ಅಳ್ತಾ ಇದೆ ಇವಳದು ಕೈ, ನೋಡ್ಬಿಟ್ಟು ನೀವು ಹಾಕೊಳ್ಳಿ ಅಂತ. ಆಗಿದೆ, ಒಂದು 2 ನಿಮಿಷ ಮುಗಿಸ್ಬಿಟ್ರೆ ಸ್ಟವ್ ಆಫ್ ಮಾಡಿದ್ದೀರಾ? ಸ್ಟವ್ ಆಫ್ ಮಾಡಿದೆ. ಓಕೆ. ಎಲ್ಲ ಕಾಯ್ತಾ ಇದ್ದಾರೆ ಉಪ್ಪಿಟ್ಟು ತಿನ್ನೋಕ್ಕೋಸ್ಕರ. ಇನ್ನೂ 2 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ ನೋಡಿ. ಹಾಂ ತುಂಬ ಟೇಸ್ಟಾಗಿದೆ. ಮತ್ತೆ ಮತ್ತೆ ತಿನ್ನಬೇಕು ಅನಿಸೋ ಥರ ಇರೋ ಉಪ್ಪಿಟ್ಟು ಅಂದರೆ ನೀವು ಇದೆ ಅಂತಲೇ ತಿನ್ನಬೇಕು. ಈ ರೆಸಿಪಿ ನೀವು ಫಾಲೋ ಮಾಡಲೇಬೇಕು, ಮಸ್ಟ್ ಟ್ರೈ ರೆಸಿಪಿ.